ಈ ಮೂವಿ ಸೆಟ್ ಆಗದೇ ಇಲ್ಲ. ರಂಗಾಯಣ ರಘು ಅವರು ಏನಕ್ಕೆ ಈ ಸ್ಟೋರಿ ಸೆಲೆಕ್ಷನ್ ಮಾಡಿದ್ರು ಅನ್ನೋ ಡೌಟ್ ಕೂಡ. ಈ ಸಿನಿಮಾ ಶಾರ್ಟ್ ಮೂವಿ ಮಾಡಬೇಕಾಗಿತ್ತು. ಸೆಕೆಂಡ್ ಹಾಫ್ ಅಲ್ಲಿ ಸಮಾಧಾನ ಆಯ್ತು. ಕಹಾನಿಕೆ ಅಂದರ್ ಬಂದ್ಬಿಡೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ CRN ಬ್ಲಾಗ್ಸ್. ಮತ್ತೊಂದು ರಿವ್ಯೂಗೆ ಸ್ವಾಗತ. ಸೊ ಇವತ್ತಿನ ರಿವ್ಯೂ ಮೂರನೇ ಕೃಷ್ಣಪ್ಪ. ಸೊ ಆಫ್ಟರ್ ಕೇಸ್ ಆಫ್ ಕೊಂಡಣ್ಣ ಅಂಡ್ ಶಾಕಾಹಾರಿ, ರಂಗಾಯಣ ರಘು ಅವ್ರಿಗೋಸ್ಕರ ನಾನು ಈ ಸಿನಿಮಾ ಹೋದೆ. ಅನ್ಫಾರ್ಚುನೇಟ್ಲಿ ನಾನು 2 ಸಿನಿಮಾನು ರಿವ್ಯೂ ಮಾಡಿಲ್ಲ, ಬಟ್ ಆ 2 ಸಿನಿಮಾನು ನೀವು ನೋಡಬೇಕು, ಚೆನ್ನಾಗಿದೆ. ಶಾಕಾಹಾರಿ ಇಸ್ ಅ ಮಸ್ಟ್ ವಾಚ್, ಲೇಟ್ ಮಾಡೋದು ಬೇಡ. ಸೊ ಕಮಿಂಗ್ ಬ್ಯಾಕ್ ಟು ದ ರಿವ್ಯೂ. ಮೂರನೇ ಕೃಷ್ಣಪ್ಪ ಟೈಟಲ್ಗೂ ಸ್ಟೋರಿಗೆ ಯಾವ ತರ ಸಂಬಂಧ, ವಾಟ್ ಇಸ್ ದ ಮೀನಿಂಗ್ ಬಿಹೈಂಡ್ ದ ಟೈಟಲ್? ಸೊ ಇಷ್ಟು ಕ್ವಶನ್ ಅಲ್ಲಿ ಸಿನಿಮಾ ನೋಡಕ್ಕೆ ಹೋದಾಗ ಫಸ್ಟ್ ಹಾಫ್ ಅಲ್ಲಿ ಕಂಪ್ಲೀಟ್ ಆಗಿ ರಂಗಾಯಣ ರಘು ಅವರ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮತ್ತೆ ಮೂರನೇ ಕೃಷ್ಣಪ್ಪ ಯಾರು ಅನ್ನೋ ಒಂದು ಇಂಟ್ರೊಡಕ್ಷನ್. ಸೊ ಫಸ್ಟ್ ಹಾಫ್ ಕಂಪ್ಲೀಟ್ಲಿ ಸ್ಟೋರಿಯ 1 ಲೈನ್ ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ರಂಗಾಯಣ ರಘು ಅವರು ವೀರಣ್ಣ ಆಗಿ ಊರಿನ ಪ್ರೆಸಿಡೆಂಟ್, ಮೂರನೇ ಕೃಷ್ಣಪ್ಪ ಬಂದು ಒಬ್ಬ ಗಣಿತ ಮೇಷ್ಟ್ರು. ಇವರಿಬ್ರು ಯಾವ ತರ ಸ್ಟೋರಿಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದೇ ಈ ಮೂವಿಯ ಕತೆ. ಒಂದು CM ಕರೆಸ್ಬೇಕು ಅನ್ನೋ ಒಂದು ಟಾಪಿಕ್, 1 ಲೈನ್ ಸ್ಟೋರಿ. CM ನ ಊರಿಗೆ ಉದ್ಘಾಟನೆಗೆ ಕರೆಸ್ಬೇಕು ಅನ್ನೋದ್ರಿಂದ ಶುರು ಆಗುತ್ತೆ. ಬಟ್ ನಂಗೆ ಲಿಟ್ರಲಿ ಡಿಸಪಾಯಿಂಟ್ ಆಗಿದೆ. ಫಸ್ಟ್ ಹಾಫ್ ಕಂಪ್ಲೀಟ್ ನೋಡಿದಾಗ ನಂಗೆ ಅನ್ಸಿದ್ ಇಷ್ಟನೇ, ಈ ಸಿನಿಮಾ ಶಾರ್ಟ್ ಮೂವಿ ಮಾಡಬೇಕಾಗಿತ್ತು. ಥಿಯೇಟ್ರಿಕಲ್ ರಿಲೀಸ್ ವಾಸ್ ಅನ್ನೆಸೆಸರಿ ಅಂತ ನನಗನ್ಸ್ತು ಫಸ್ಟ್ ಹಾಫ್ ಅಲ್ಲಿ ನೋಡ್ಬೇಕಾದ್ರೆ. ಶಾಕಾಹಾರಿ ಆದ್ಮೇಲೆ ರಂಗಾಯಣ ರಘು ಅವರು ಏನಕ್ಕೆ ಈ ಟೈಪಿನ ಸ್ಟೋರಿ ಸೆಲೆಕ್ಷನ್ ಮಾಡಿದ್ರು ಅನ್ನೋ ಡೌಟ್ ಕೂಡ ಸ್ಟಾರ್ಟ್ ಆಯ್ತು. ಸ್ಟೋರಿನ ನೋಡ್ತಾ ಹೋದಾಗ ಸ್ಕ್ರೀನ್ ಪ್ಲೇ ಲಿಟ್ರಲಿ ನನ್ಗೆ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಕಂಟೆಂಟು ಕಾನ್ಸೆಪ್ಟು ಅಂತ ಬಂದಾಗ ಎರಡೂ ಇದೆ, ಎರಡೂ ಚೆನ್ನಾಗಿದೆ. ಬಟ್ ಆದ್ರೆ ಫಸ್ಟ್ ಹಾಫ್ ಅಲ್ಲಿ ಬಂದಂತ ಒಂದು ಸಾಂಗ್ ಆಗಿರ್ಬೋದು, ಅದ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಮತ್ತೆ BGM ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಪ್ಲೇಸ್ಮೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಬಟ್ ಇನ್ ಸ್ಟೋರಿ ಅಂತ ಬಂದಾಗ ಡಿಸಪಾಯಿಂಟ್ ಮಾಡಿದ್ರು ಅಂತ ನನಗನ್ಸ್ತು. ಅದು ಹೇಳ್ದ ಹಿಂಗೆ ಶಾರ್ಟ್ ಮೂವಿ ಮಾಡಿದ್ರು ಇದು ಇನ್ನೂ ಚೆನ್ನಾಗಿ ವರ್ಕೌಟ್ ಆಗ್ತಿತ್ತೇನೋ. ಏನಕ್ಕೆ ಅಂತಂದ್ರೆ ಈ ಮೂವಿಯ ಕ್ಯಾಟಗರಿ ಒಂದು ಕಾಮಿಡಿ ಡ್ರಾಮಾ. ಬಟ್ ನನಗೆ ಫಸ್ಟ್ ಹಾಫ್ ನೋಡಿದಾಗ ಕಾಮಿಡಿನೂ ಇಲ್ಲ, ಬಟ್ ಡ್ರಾಮಾ ಇದೆ. ಸರಿನಾ? ಇಟ್ಸ್ ವಾಸ್ ಕಂಪ್ಲೀಟ್ಲಿ ಪೊಲಿಟಿಕಲ್ ಡ್ರಾಮಾ ಅಂತಾನು ಹೇಳ್ಬೋದು. ಏನಕ್ಕಂದ್ರೆ ರಂಗಾಯಣ ರಘು ಅವರು ಬಂದು ಊರಿನ ಪ್ರೆಸಿಡೆಂಟ್ ಮತ್ತೆ ಒಂದು CM ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ ಅಂತ ನನಗನ್ಸ್ತು. ಬಟ್ ಅಂತ ಮೆಜಾರಿಟಿ ಪೊಲಿಟಿಕಲ್ ಡ್ರಾಮಾ ಅಲ್ಲ, ಜಸ್ಟ್ ಅ ಕಾನ್ಸೆಪ್ಟ್. ಬಟ್ ಫಸ್ಟ್ ಹಾಫ್ ಅಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು. ಸರಿನಾ? ಸಾಕಷ್ಟು ಜನ, ಟು ಬಿ ಆನೆಸ್ಟ್, ನಂಗೆ ತುಂಬಾ ಬೇಜಾರಾಗುತ್ತೆ. ಬಟ್ ಮೂವಿಗೋಸ್ಕರ ಸ್ಟೋರಿಗೋಸ್ಕರ ನೋಡಕ್ ಹೋದವ್ರಿಗೆ ಈ ಮೂವಿ ಸೆಟ್ ಆಗದೇ ಇಲ್ಲ. ಏನಕ್ಕೆ ಅಂತಂದ್ರೆ ಫಸ್ಟ್ ಹಾಫ್ ಪಕ್ಕ ಡಿಸಪಾಯಿಂಟ್ ಮಾಡುತ್ತೆ. ಸ್ವಲ್ಪ ಹೇಳ್ದಿರೋದ್ರಿಂದ, ಬರೀ ಇಂಟ್ರೊಡಕ್ಷನ್ ಕೊಟ್ಟಿರೋದ್ರಿಂದ ನಿಮ್ಗೆ ಇಂಟ್ರೆಸ್ಟ್ ಎಂಗೇಜಿಂಗ್ ಆಗಿ ಇರಲ್ಲ. ಬಟ್ ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಂಗೆ ಲಿಟ್ರಲಿ ಒಂದು ಇಷ್ಟ ಆಗಿದೆ ಏನಂತಂದ್ರೆ, ಡೈರೆಕ್ಟರ್ಗೆ ಕೆಲವೊಂದು ಟಾಪಿಕ್ಸ್ ನ ಕ್ಲಿಯರ್ ಮೈಂಡೆಡ್ ಆಗಿ ಮಾಡಿಕೊಂಡಿದ್ರು. ನಾನು ಇದನ್ನ ಜನರಿಗೆ ಹಿಂಗಾರ ಮಾಡಿ ಕನ್ವೆ ಮಾಡಬೇಕು ಅಂತಾನೆ. ಅಫ್ಕೋರ್ಸ್ ಥ್ಯಾಂಕ್ಸ್ ಟು ದ ಡೈರೆಕ್ಟರ್ ಅಂಡ್ ರೈಟರ್ ಕೂಡ ಅವರೇನೆ. ಬಟ್ ಥ್ಯಾಂಕ್ಸ್ ಫಾರ್ ಹಿಮ್, ಬಿಕಾಸ್ ನನಗೆ ಗೊತ್ತಿಲ್ದಿರೋ ಇನ್ಫಾರ್ಮೇಶನ್ ಈ ಮೂವಿಯಿಂದ ನಾನು ಕಲ್ತ್ಕೊಂಡೆ ಅಬೌಟ್ ಅ ರೇರ್ ಬ್ಲಡ್ ಗ್ರೂಪ್ ಕಾಲ್ಡ್ RH ನಲ್. ಸೊ ಥ್ಯಾಂಕ್ಸ್ ಫಾರ್ ದ ರೈಟರ್, ಬಿಕಾಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಅದೊಂದು ಇನ್ಫಾರ್ಮೇಶನ್ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿ ಕನ್ವೆ ಮಾಡಿದ್ರು, ಅರ್ಥ ಮಾಡಿಸಿದ್ರು. ಮತ್ತೆ ಕೆಲವೊಂದು ಸರ್ಟೈನ್ ಮೆಸೇಜ್ಗಳನ್ನ ಕನ್ವೆ ಮಾಡ್ಲೇಬೇಕು ಅಂತ ಇದ್ರು, ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ಕನ್ವೆ ಮಾಡಿದ್ದಾರೆ. ಯಾವ ತರ ಫಸ್ಟ್ ಹಾಫಿಗೂ ಮತ್ತೆ ಸೆಕೆಂಡ್ ಹಾಫ್ಗೂ ಲಿಂಕ್ ಆಗುತ್ತೆ ಅನ್ನೋದು ಒಂದು ಸೆಕೆಂಡ್ ಹಾಫ್ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಬಟ್ ಆದ್ರೆ ನನ್ಗೆ ಇಡೀ ಮೂವಿ ಸೆಕೆಂಡ್ ಹಾಫ್ ನೋಡಿದ್ರೆ ಸಾಕಾಗಿತ್ತು ಅಂತ ನನಗನ್ಸ್ತು. ಲಿಟ್ರಲಿ ನನ್ನ ಒಂದು ಸಜೆಷನ್ ಏನಂತಂದ್ರೆ, ಒಂದು ಕಾಮಿಡಿ ಡ್ರಾಮಾ ಅಂತ ಕ್ಯಾಟಗರಿಲಿ ಮೂವಿ ಬರ್ಬೇಕಾದ್ರೆ ದಯವಿಟ್ಟು ಕಾಮಿಡಿನ ಸ್ವಲ್ಪ ಎಂಗೇಜಿಂಗ್ ಆಗಿ ಮಡಗಿ. ಬಿಕಾಸ್ ಇಡೀ ಮೂವಿ ಕಾಮಿಡಿ ಅಂತ ಒಂದು ಕ್ಯಾಟಗರಿ ನೋಡೇ ನಾವು ಬಂದು ಥಿಯೇಟರ್ ಕೂತ್ಕೊಂಡು ಫಿಲಮ್ ನೋಡ್ತಾ ಹೋಗ್ತೀವಿ. ನಮ್ಗೆ ಆ ಕ್ಯಾಟಗರಿ ಸಿನಿಮಾ ಬಂದಾಗ, ಆ ಕ್ಯಾಟಗರಿ ಸಿಗದೆ ಇದ್ದಾಗ ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಗೇ ಆಗುತ್ತೆ. ಕಾಮಿಡಿ ಅಂತ ಬಂದಾಗ ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತು ಅಂತ ನನಗನ್ಸ್ತು. ಮತ್ತೆ ಉಗ್ರಂ ಮಂಜು ಅವ್ರಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿರುವಂತದ್ದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಒಂಥರ ಕಾಮಿಡಿ ವೇಲು ಇದೆ. ತಮಿಳು, ಹಿಂದಿ, ತೆಲುಗು ಯಾವ್ದು ಬಿಟ್ಟಿಲ್ಲ. ನಿಮ್ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಸೊ ಅದು ಬಿಟ್ಟು ಇನ್ ತುಕಾಲಿ ಸಂತು ಅವ್ರಿಗೆ ಕೊಟ್ಟಿರುವಂತ ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿನೇ. ಬಟ್ ಆದ್ರೂ ತುಕಾಲಿ ಸಂತು ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನಾವೇನ್ ನೋಡಿದೀವಿ, ಅವರ ಕಾಮಿಡಿ ಸೆನ್ಸ್ ಆಗಿರ್ಬೋದು, ಕಾಮಿಡಿ ಹ್ಯೂಮರ್ ಆಗಿರ್ಬೋದು, ನಾವು ಬಿಗ್ ಬಾಸ್ ಅಲ್ಲಿ ಏನ್ ನೋಡಿರ್ತೀವಿ ಆ ಎಕ್ಸ್ಪೆಕ್ಟೇಷನ್ ತರಳಿ ಇತ್ತು. ಬಟ್
ಅವ್ರನ್ನ ಈ ಮೂವಿಲಿ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಇನ್ನು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದಾಗಿತ್ತು. ರಂಗಾಯಣ ರಘು ಅವರ ಪರ್ಫಾರ್ಮೆನ್ಸ್ ಮಾತ್ರ ನನಗೆ ನಿಜ ಇಷ್ಟ ಆಯ್ತು. ಅವ್ರಿಗೆ ಎಂತ ಕ್ಯಾರೆಕ್ಟರ್ ಕೊಟ್ಟರು ಅದಕ್ಕೆ ಸೂಟಬಲ್ ಆದಂತ ಆರ್ಟಿಸ್ಟ್ ಅವರು, ಆಕ್ಟರ್ ಅವರು. ಬಟ್ ಅವರ ಒಂದು ಪರ್ಫಾರ್ಮೆನ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಬಟ್ ಹೀರೋ ಅಂತ ಬಂದಾಗ ಲಿಟ್ರಲಿ ಹೀರೋಗೆ ಪರ್ಫೆಕ್ಟ್ ಕ್ಯಾರೆಕ್ಟರ್ ಕೊಟ್ಟಿದ್ರು. ಬಟ್ ಏನಂದ್ರೆ ಸ್ವಲ್ಪ ಜನರಿಗೆ ಕನ್ವೆ ಮಾಡೋದ್ರಲ್ಲಿ ಸ್ವಲ್ಪ ಮಿಸ್ ಮಾಡಿದ್ರು ಅಂತ ನನಗನ್ಸ್ತು. ಬಟ್ ಅದು ಸೆಕೆಂಡ್ ಹಾಫ್ ಅಲ್ಲಿ ನಂಗೆ ನಿಜವೂ ಒಂದು ರೆಸ್ಪೆಕ್ಟ್ ಬಂತು. ಫಸ್ಟ್ ಹಾಫ್ ಅಲ್ಲಿ ಆಗಿದ್ದ ಡಿಸಪಾಯಿಂಟ್ಮೆಂಟ್ ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಸಮಾಧಾನ ಆಯ್ತು. ಏನಕ್ಕೆ ಅಂತಂದ್ರೆ ಕರ್ಮ ಅನ್ನೋದು ಮತ್ತೆ ನಾವು ಮಾಡಿದ ಒಳ್ಳೆತನ ನಮ್ಗೆ ಹೆಂಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸಾಕಷ್ಟು ಒಳ್ಳೆ ಮೆಸೇಜ್ ನ ಕೊಟ್ಟಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ. ಬಟ್ ಆದ್ರೆ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ತುಂಬಾ ಒಂದು ಕಾಮಿಡಿ ಎಂಗೇಜ್ಮೆಂಟ್ ಕೊಟ್ಟಿದ್ರೆ ಖಂಡಿತವಾಗ್ಲು ದಿಸ್ ವಾಸ್ ಅ ಸೂಪರ್ ಮೂವಿ. ಚೆನ್ನಾಗಿದೆ, ಚೆನ್ನಾಗೇ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಇದು ನನ್ನ ಒಪಿನಿಯನ್. ಸೊ ಇದನ್ನ ನೀವು ನೋಡ್ಬೇಕಾ ಬೇಡವಾ ಅಂತ ಕೇಳಿದ್ರೆ ಕನ್ನಡ ಸಿನಿಮಾನ ಹೋಗಿ ಥಿಯೇಟರ್ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈಗಿರೋ ಒಂದು ಸಿಚುವೇಶನ್ಸ್, ಇಂಡಸ್ಟ್ರಿ, ಬಟ್ ಓವರ್ ಆಲ್ ಜನರಿಗೆ ಮ್ಯಾಟ್ರ್ ಆಗೋದು ಮೂವಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಇಷ್ಟೇನೆ. ಈ ಸಿನಿಮಾನ ನೀವು ಸೆಕೆಂಡ್ ಹಾಫ್ಗೋಸ್ಕರ ನೋಡ್ಬೋದು, ರಂಗಾಯಣ ರಘು ಅವ್ರಿಗೋಸ್ಕರ ನೋಡ್ಬೋದು. ಬಟ್ ನಾನು ಮಸ್ಟ್ ವಾಚ್ ಅಂತ ಹೇಳಲ್ಲ, ಇಟ್ಸ್ ಅಪ್ ಟು ಯು. ಸೊ ಸಿಗ್ತೀನಿ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಾಗ್ತಾರೆ ಅಂತ ಹೇಳ್ತಾ ಸೈನಿಂಗ್ ಆಫ್. ಥ್ಯಾಂಕ್ ಯು.